ಏಯ್ ಏನೋ ಸಿಡ್ಲು ಹೊಡಿತಾ ಇದೆ. ಮಾಡೋಣ ಇಲ್ದೆ ಸಿಡ್ಲು ಹೊಡಿತಾ ಅಂದ್ರೆ ನಮ್ ತಿಕ್ಲಿ ಬರ್ತಾವಳ. ನಮ್ ಜೊತೆ ಲೇಡಿ ಫೈರ್ ಬ್ರ್ಯಾಂಡ್ ಪುಷ್ಪಮ್ಮ ಅವರಿದ್ದಾರೆ. ಹಾಗೆ ಹೋಯ್ತು ಗೂಬೆ ಬಂತು ಡೊಮ್ ಡೊಮ್ ಡೊಮ್. ಅವರು ಅಂದ್ರೆ ಹಠವಾದಿ, ಅಂದ್ರೆ ಛಲವಾದಿ, ಅಂದ್ರೆ ಹಿಡಿದಿದ್ದನ್ನ ಸಾಧಿಸೋವರೆಗೂ ಬಿಡಲ್ಲ ಅನ್ನೋದು. ಹಾಗೆ ಪುಷ್ಪಮ್ಮ ಅವರು ಕೂಡ ಅಂತ ನಾವೇನು ಮಾಡಿದ್ದೀವಿ ಅಂತಾರೆ, ಇನ್ನೂ ಒಂದು ಸಿನಿಮಾ ಮಾಡಿದ್ದೀವಿ, ಒಂದು ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀವಿ. ಅವ್ರಿಗೆ ನಮಗೆ ಕಂಪೇರ್ ಮಾಡೋಕ್ಕೆ ತುಂಬ ದೂರದಲ್ಲಿ ಅವ್ರು ಹೋಗ್ಬಿಟ್ಟಿದ್ದಾರೆ ಲಾಂಗು. ಮುಂದಿನ ದಿನಗಳಲ್ಲಿ ಮಾಡಿದಾಗ ಹೇಳಿ. ತುಂಬ ಕಾಮಿಡಿ ಆಗಿದೆ ನಿಮ್ಮ ಲೈಫ್. ಕೇಳಿಡ ಅಂದರೆ ಈಗ ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಒಂದಿಷ್ಟು ನಿಮ್ಮ ಮಾತುಗಳು ವೈರಲ್ ಆಯಿತು. ಅವುಗಳ ಮೈನಸ್ ಅಂತಾರೆ, ಅದನ್ನೇ ಪ್ಲಸ್ ಮಾಡ್ಕೊಂಡ್ರ ಅಂತ ನೀವು? ನಂಗೆ ಗೊತ್ತಿಲ್ಲ, ನಾನು ಯಾವುದು ಪ್ಲಸ್ಸು ಮಾಡಿಲ್ಲ ಮೈನಸ್ಸು ಮಾಡಿಲ್ಲ. ನೋಡ್ತಾ ಇರ್ತೀವಿ ಫಿಗರ್ಗಳು ಕಡ್ರಿ ನೀವು. ಉಂಡ್ರು ಸುದ್ದಿ ಆಯ್ತದೆ, ಹುಚ್ಚ ವೈದ್ರು ಸುದ್ದಿ ಆಯ್ತದೆ. ಅಲ್ಲ, ನಾನು ನೋಡಲ್ಲ, ಕೆಲವು ಮೈನ್ ನೋಡ್ತೀನಿ. ಬಟ್ ಆದರೆ ಕೆಲವರು ಹೇಳ್ತಾರೆ ಬಂದು ಈ ಥರ ನೆಗೆಟಿವ್ ಪಾಸಿಟಿವ್ ಎರಡೂ ಹೇಳ್ತಾರೆ. ನಾನು ಅದೆಲ್ಲ ಸೀರಿಯಸ್ ಆಗಿ ತಗೊಳಕ್ಕೆ ಹೋಗಲ್ಲ. ಈ ಕೋಟೆಗೊಬ್ರು ಅಂತಾರಲ್ಲ ಅದ್ ನೀನೇ ಅಂತೆ. ಸಿನಿಮಾ ಮಾಡಿದಾಗ ಹೊಸಬ್ರಿಗೆ ಸಪೋರ್ಟ್ ಬೇಕಂದಾಗ ಬೇರೆ ಸ್ಟಾರ್ಸ್ನ ಅವ್ರ ಮನೆಗೆ ಹೋಗಿ ಅವರ ಒಂದು ಟ್ರೈಲರ್ನ ನೋಡಿಸ್ತಾರೆ ಅಥವಾ ಸಿನಿಮಾವನ್ನ ತೋರಿಸಿ ಪ್ರಮೋಷನ್ ಮಾಡ್ಕೋತಾರೆ. ಮನೆಯಲ್ಲೇನೆ ಸೂಪರ್ ಸ್ಟಾರ್ ಇದ್ರು ಕೂಡ ಯಾಕೆ ಬಳಸ್ಕೊಳ್ಳಿಲ್ಲ? ಯಾಕೆ ಬಳಸ್ಕೊಳ್ಳಲ್ಲ ಅಂದರೆ, ನಾನು ಇಂಡಿಪೆಂಡೆಂಟಾಗಿ ಬರಬೇಕು ಅಂತ ಬಂದಿರೋದು. ಎಷ್ಟು ಬೆಳೆದು ಬಿಟ್ಟವ್ರೆ, ತುಂಬ ದೂರ ಹೋಗಿದ್ದಾರೆ. ಬಟ್ ಏನೇ ಮಾಡಿದರೆ ಎಷ್ಟಿದ್ದ ಅದಕ್ಕಾಯ್ತು ಅಂತಾರೆ. ಇಂಡಿಪೆಂಡೆಂಟಾಗಿ ಬಂದರು ಅಂತ ಎಲ್ಲಿ ಹೇಳ್ತಾರೆ? ಯಶ್ ಅವ್ರ ಮದರ್ ಅದಕ್ಕೆ ಬಂದರು ಅಂತಾರಲ್ವ. ಈಗ ಹೇಳ್ತೀರಾ? ಈಗ ಇಂಡಿಪೆಂಡೆಂಟ್ ಅಂತ ಹೇಳ್ತಾ ಇದ್ದೀರಲ್ಲ, ಅದಕ್ಕೆ ಅದೊಂದು ಇವೆಲ್ಲ ಮಾಮೂಲು. ಕಂಟ್ರೋಲ್ ಕಂಟ್ರೋಲ್. ಅಂದರೆ ವುಮೆನ್ಸ್ಗೆ, ಅಂದರೆ ಇಂಡಿಪೆಂಡೆಂಟ್ ಆಗಿರತಕ್ಕಂಥ ವುಮೆನ್ಸ್ಗೆ ನೀವು ಇನ್ಸ್ಪೈರ್ ಆಗ್ತಾ ಇದ್ದೀರಾ? ನನಗೆ ಯಾವಾಗಲೂ ಹೆಣ್ಮಕ್ಳು ಸ್ಟ್ರಾಂಗ್ ಆಗಿರಬೇಕು ಅನ್ನೋದಿದೆ. ಎಲ್ರಿಗೂ ಬರಬೇಕು, ಅದು ನಾನು ಒಬ್ಬಳದಲ್ಲ. ಅವ್ರವ್ರ ತಾಟ್ ಅವ್ರವ್ರದ್ದು. ಇದು ಕರೆಕ್ಟಾಗಿ ಕಚ್ಕೊಂತ ಒಂದು. ಇತ್ತೀಚಿನ ದಿನದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ದೀಪಿಕಾ ದಾಸ್ ಅವರ ವಿಚಾರದಲ್ಲಿ ಆದಂಥ ಒಂದು ಬೆಳವಣಿಗೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ನಾನು ಏನೂ ಹೇಳಲ್ಲ. ನಾನು ಹೇಳಿದ್ದು ನಿಜ, ಅದು ಬಂದಿದ್ದು ನಿಜ ಅಷ್ಟೇ, ಕೊನೆ. ಇನ್ನು ಅದಕ್ಕೆ ಹೇಳಲ್ಲ, ಉತ್ತರ ಕೊಡಲ್ಲ ನಾನು. ಅಷ್ಟೇ. ನಾನು ಎಷ್ಟು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ರಿಯಾಕ್ಟ್ ಮಾಡಿ, ನಾನು ಅದಕ್ಕೆ ರಿಯಾಕ್ಟ್ ಮಾಡಿಲ್ಲ. ಅಲ್ಲ, ನಾನು ಮನೆಗೆ ಹೋಗೋದೇ, ನಮ್ಮನೆ ಅವ್ರ ಮನೆ ಎಲ್ಲ ಒಂದೇ ಅಲ್ಲ, ಹೋಗೋದೇನಿದೆ. ಅವಳೇನು ನನಗೆ ಹೇಳೋದು, ನಾನೇನು ಅವಳಿಗೆ ಹೇಳೋದು. ನಮ್ಮದೆಲ್ಲ ವ್ಯವಹಾರ ಎಲ್ಲ ಒಂದೇ ತ ಇರುತ್ತೆ. ನಿಮಗೆ ಗೊತ್ತಿಲ್ಲ ಅಷ್ಟೇ. ನೀವು ಅದೇ ಸುಮ್ಮನೆ ಏನೋ ಅವಳು ಹೇಳಿದ್ಲು ಅಂತ ಕೇಳಿಸ್ಕೊತೀರಾ, ಅದು ನಾವು ಹೇಳೋದಿಲ್ಲ. ಅದು ಅವ್ರ ಫ್ಯಾಮಿಲಿ ಮ್ಯಾಟ್ರು, ನೀನ್ ಯಾಕೋ ಟೆನ್ಷನ್ ಆಗ್ತೀಯಾ? ಎಲ್ಲ ಬೆಳವಣಿಗೆ ಆದ್ಮೇಲೆ ಏನಾದ್ರು ಯಶ್ ಅವ್ರು ಏನಾದ್ರು ನಿಮಗೆ ಫೋನ್ ಮಾಡಿ ಮಾತಾಡಿದ್ರೆ ನೀವು? ಕೇಳೋಷ್ಟು ಯಾರಿಗೂ ಇಲ್ಲ ರೀ. ಯಾರು ಬಂದು ನನ್ನ ಕೇಳೋಷ್ಟು ಇರಲ್ಲ. ಇಶ್ಯೂ ಕೇಳಲ್ಲ, ಇನ್ನೊಬ್ರು ಕೇಳಲ್ಲ. ಏನಕ್ಕೆ ಕೇಳ್ತಾರೆ? ಅವ್ರಿಗೆ ಗೊತ್ತು ಏನು ಮಾತಾಡಿದ್ರು, ಯಾವ ರೀಸನಿಂದ ಮಾತಾಡಿರ್ತೀವಿ ಅಂತ ಗೊತ್ತವ್ರಿಗೆ. ಅಲ್ಲ ಅಂದರೆ ಇದೇನು ಗುರುಸ್ವಾಮಿಗಳು, ನಮಗೂ ಈ ಕತೆಗೂ ಸಂಬಂಧನೇ ಇಲ್ಲ ಅನ್ನೋರ್ಗೆ ಸೈಲೆಂಟ್ ಆಗಿ ಕೂತ್ಕೊಬಿಟ್ಟಿದ್ದೀರಾ? ಸಾಮಾಜಿಕ ಜಾಲತಾಣ ಅಂದ್ರೆ ಇವತ್ತು ಸೋಷಿಯಲ್ ಮೀಡಿಯಾ ತುಂಬಾ ಇದು ಇರೋದ್ರಿಂದ ಅಲ್ಲ ಕೇಳಲ್ಲ. ನಾವೇನು ಮಾತಾಡಿದ್ದು ನಿಜ, ಅದನ್ನ ಹಾಕಿದ್ದೀರಾ, ಅದನ್ನ ಜನ ಒಪಿನಿಯನ್ ಅವರು ಕೊಟ್ಟರು, ಅದನ್ನ ನಾವು ನೋಡಾಯ್ತು, ಬಿಡಿ, ಈಗ ಅಲ್ಲಿಗೆ ಬಿಟ್ಬಿಡಿ. ಅದು ಮುಂದಿನ ಕರೀದ್ಲಿ ನನ್ನ ಮಗನೇ, ನಾನು ಹೇಳೋದನ್ನ ಕೇಳೋದಷ್ಟೇ ನಿನ್ ಕೆಲಸ. ನಿಮ್ಮ ಒಂದು ಅದೇ ಹೇಳಲ್ಲ ನಾನು. ಮುಂದಿನ ಪ್ಲಾನ್ಸ್ ಹೆಂಗೆ ಹೇಳಿ? 100 ವರ್ಷದ ಈಗಲೇ ಹೇಳ. ಅಂದ್ರೆ ಈಗ ಸಿನಿಮಾ ನಿರ್ಮಾಣ ಮಾಡುವತ್ತ ಏನಾದ್ರು ಪ್ಲಾನ್ಸ್? ಅಲ್ಲ, ಅದಿದೆ, ಮಾಡ್ತಾ ಇದೀವಿ. ಅದು ಏನು ಇನ್ನ ಹೇಳ ಅಂತ ರೀಸನ್ ಇನ್ನೂ ಏನು ಬಂದಿಲ್ಲ. ಎಲ್ಲ ರೆಡಿ ಆದ್ಮೇಲೆ ಹೇಳ್ತೀವಿ. ಓಕೆ ಮೇಡಮ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಲೇ ಶಿಷ್ಯ, ಇವಮ್ಮ ಮಾಡ್ತಾರ ಕೆಲ್ಸಕ್ಕೆ ಶೋಕಿ ಅಂತಾರೋ ಕೇವಲ ಅಂತಾರೋ? ಮತ್ತೆ ಭೇಟಿಯಾಗೋಣ. ನಮಸ್ಕಾರ.